ಕ್ಯಾನ್ಸರ್ ಅಂದರೆ ಸಾಹುಕಾರರ ಮನೆ ಕಾಯಿಲೆ, ಸಿನಿಮಾದಲ್ಲಿ ಅವರಿವ್ರಿಗೆ ಬರೋ ಕಾಯಿಲೆ ಅಂತ ಅಂದ್ಕೊಂಡಿದ್ವಿ. ಆದರೆ ನಮ್ಮ ಪರಿವಾರದಲ್ಲೇ ಒಂದು 4 ಜನ ಕ್ಯಾನ್ಸರ್ಗೆ ತೀರ್ಕೊಂಡಾಗ ಕ್ಯಾನ್ಸರ್ ಅನ್ನೋ ಏನು ರೋಗ ಅಂತ ಒಂದು ಅರಿವು ಬಂತು. ಬಟ್ ಇಟ್ ಸ್ಟಿಲ್ ಡಿಡ್ ಪ್ರಿಪೇರ್ ಮೀ ಇನಫ್. ನನ್ನ ತಂಗಿ ಈಗ ಒಂದು 2 ವರ್ಷ ಹಿಂದೆ ಇಂಡಿಯಾದಿಂದ ಕಾಲ್ ಮಾಡಿ ಹೇಳಿದ್ದು, ಅಮ್ಮನಿಗೆ ಕ್ಯಾನ್ಸರ್ ಅಂತ ಕಣೋ ಅಂತ. ಆ ಗಳಿಗೆ ನಾನು ಇದುವರೆಗೂ ಮರೆಯೋಕ್ಕಾಗಿಲ್ಲ. ಐ ಜಸ್ಟ್ ಫ್ರೋಸ್, ಏನು ಮಾಡೋಕ್ಕೂ ತೋರಿಸ್ತಾ ಇಲ್ಲ ಇಲ್ಲಿಂದ ಕೂತ್ಕೊಂಡು. ಅದೃಷ್ಟವಶಾತ್ ಪರಿವಾರದಲ್ಲೇ ಒಂದು 4 ಜನ ಡಾಕ್ಟರ್ಗಳಿದ್ದಾರೆ ಇಂಡಿಯಾದಲ್ಲಿ. ಅವ್ರು ಎಲ್ಲರೂ ಹೇಳಿದ್ದು ಒಂದೇ ಮಾತು, ಶಂಕರಾಗ್ ಕರ್ಕೊಂಡೋಗು, ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ. ಬೆಂಗಳೂರಲ್ಲಿ ಸಾಕಷ್ಟು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳಿದ್ದಾವೆ, ಸಾಕಷ್ಟು ಆಧುನಿಕ ಎಕ್ವಿಪ್ಮೆಂಟ್ಗಳು ಎಲ್ಲ ಇದೆ. ಆದರೆ ಒಂದು ಪರ್ಸನಲ್ ಟಚ್, ಒಂದು ಮಾನವೀಯತೆ, ಅನುಕಂಪ ಇದೆಯಲ್ಲ. ನರ್ಸ್ ಸಿಬ್ಬಂದಿ ಆಗಲಿ, ಡಾಕ್ಟರ್ ಆಗಲಿ ಹಗಲು ಇರುಳು ದುಡಿತಾರೆ. ಕೀಮೋಥೆರಪಿ ಅಂತ ಶುರುವಾದರೆ ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 11:30ವರೆಗೂ ನಡೆಯುತ್ತೆ. ಅಷ್ಟು ಜನ ಕಿಕ್ಕಿರು ತುಂಬಿರ್ತಾರೆ. ಭಾರತದ ಪ್ರತಿಯೊಂದು ಮೂಲೆಯಿಂದ ಜನ ಬಂದು, ಮುಸಲ್ಮಾನರು, ಬಿಹಾರಿಗಳು, ಎಲ್ಲೆಲ್ಲಿಂದನೋ ಬರ್ತಾರೆ. ಆರ್ಥಿಕ ಏನೊಂದೂ ನೆರವು ಇಲ್ಲದ ಜನ ಬರ್ತಾರೆ. ಅವರು ಕಳ್ಕೊಂಡು ಓಪನ ಅಲ್ಲಿ ಬಂದು ಅವ್ರು ಪಡ್ಕೋತಾರೆ. ಅದನ್ನು ನನ್ನ ಸುತ್ತಮುತ್ತ ನಾನು ಕಣ್ಣಾರೆ ಕಂಡ ಅನುಭವ ಇದು. Pause it.